ಬಳ್ಳಾರಿ ಜಿಲ್ಲೆಯ ತೆಕ್ಕಲಕೋಟೆ ಪಟ್ಟಣ ಬಳಿ ಉತ್ಖನನ ಕಾರ್ಯ ನಡೀತಾ ಇತ್ತು. ಈ ಉತ್ಖನನ ಕಾರ್ಯದ ವೇಳೆ ಏನು ಹಳೇ ವರ್ಷಗಳ ಅಸ್ಥಿಪಂಜರ ಅಂದ್ರೆ ಹಿಂದಿನ ವರ್ಷದ ಅಸ್ಥಿಪಂಜರ ಈಗ ಪತ್ತೆಯಾಗಿದೆ. ಗೌಡ್ರ ಮೂಲೆ ಬೆಟ್ಟದಲ್ಲಿ ಇದೀಗ ಸಾವಿರಾರು ವರ್ಷಗಳ ಹಿಂದಿನದ್ದು ಅಸ್ಥಿಪಂಜರ ಪತ್ತೆಯಾಗಿದೆ. ಬಳ್ಳಾರಿ ಜಿಲ್ಲೆಯ ತೆಕ್ಕಲಕೋಟೆ ಉತ್ಖನನ ಕಾರ್ಯ ನಡೆಸ್ತಾ ಇದ್ರು. ಈ ವೇಳೆ ವರ್ಷಗಳ ಹಿಂದಿನ ಅಸ್ಥಿಪಂಜರ ಸಿಕ್ಕಿದೆ. ಸುಮಾರು 3 ರಿಂದ 5 ಸಾವಿರ ವರ್ಷಗಳ ಹಿಂದಿನ ಅಸ್ಥಿಪಂಜರ ಇದು. ವಾರ ಉತ್ಖನನ ನಡೆಸ್ತಾ ಇದ್ರು. ಆಳವಾಗಿ ಅಗೆದಾಗ ಕಣ್ಣಿಗೆ ಬಿದ್ದಂತಹ 5.5 ಅಡಿ ಉದ್ದದ ಅಸ್ಥಿಪಂಜರ. ಬಳ್ಳಾರಿ ಜಿಲ್ಲೆಯ ತೆಕ್ಕಲಕೋಟೆ ಉತ್ಖನನ ಕಾರ್ಯ ನಡೀತಾ ಇತ್ತು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಏನು ಉತ್ಖನನ ಕಾರ್ಯ ವೇಳೆ ನಡೆಸ್ತಾ ಇದ್ರು. ಈ ವೇಳೆ ಎಷ್ಟೋ ವರ್ಷದ ಅಂದ್ರೆ 3 ರಿಂದ 5 ಸಾವಿರ ವರ್ಷಗಳ ಹಿಂದಿನ ಅಸ್ಥಿಪಂಜರ ಈಗ ಪತ್ತೆಯಾಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಗೌಡ್ರ ಮೂಲೆ ಬೆಟ್ಟದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಅಸ್ಥಿಪಂಜರವನ್ನ ಹೂತಾಕಲಾಗಿತ್ತು. ಆ ಒಂದು ಅಸ್ಥಿಪಂಜರ ಈಗ ಸಿಕ್ಕಿದೆ. ಇನ್ನ ಏನು ವಾರ ಫುಲ್ ಉತ್ಖನನ ಕಾರ್ಯ ನಡೆಸ್ತಾ ಇದ್ರು, ಆಗ ಮಾನವನ ಮೂಳೆಗಳು ಪತ್ತೆ ಆಗಿರೋದು. ಈಗ ಅಂದ್ರೆ ಆಳವಾಗಿ ಅಗೆಯಲಾಯಿತು ಆ ಒಂದು ಮೂಳೆಗಳನ್ನ, ಅಂದ್ರೆ ಒಂದು ಜಾಗವನ್ನ ಉತ್ಖನನ ಕಾರ್ಯವನ್ನ ಆಳವಾಗಿ ಅಗೆಯಲಾಯಿತು. ಆ ಸಂದರ್ಭದಲ್ಲಿ ಸುಮಾರು ಒಂದು 5 ರಿಂದ 6 ವರ್ಷದ ಹಿಂದಿನ 1000 ವರ್ಷದ ಹಿಂದಿನ ಮೂಳೆಗಳು ಸಿಕ್ಕಿರೋದು. ಅಂದ್ರೆ ಮಾನವನ ಒಂದು ಅಸ್ಥಿಪಂಜರ ಸಿಕ್ಕಿರೋದನ್ನ ಗಮನಿಸ್ತಾ ಇದ್ದೀರಾ. 5.5 ಅಡಿ ಉದ್ದದ ಅಸ್ಥಿಪಂಜರ ಇದು. ಕಲ್ಲು ಇರಿಸಿ ಶವ ಸಂಸ್ಕಾರವನ್ನ ಮಾಡಿದಂತಹ ಸ್ಥಿತಿಯಲ್ಲಿ ಅಸ್ಥಿಪಂಜರ ಇದೀಗ ಪತ್ತೆಯಾಗಿದೆ. ಇನ್ನ ನೂತನ ಶಿಲಾಯುಗ ಕಾಲಕ್ಕೆ ಸಂಬಂಧಪಟ್ಟಂತ ಇದು ಇದೆ ಅನ್ನೋದು ಶಂಕೆ ಆಗ್ತಾ ಇದೆ. ಇನ್ನ ನಿಖರವಾದಂತಹ ಮಾಹಿತಿ ಪಡೆಯಲು ಕಾರ್ಬನ್ ಡೇಟಿಂಗ್ ಕೂಡ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಇದ್ದಾರೆ ಅಧಿಕಾರಿಗಳ ತಂಡ. ಆದರೆ ಕಲ್ಲು ಇರಿಸಿದಂತಹ ರೀತಿಯಲ್ಲಿ ಶವ ಸಂಸ್ಕಾರ ಮಾಡಿದ ಸ್ಥಿತಿಯಲ್ಲಿ ಅಸ್ಥಿಪಂಜರ ಇದೆ. ನೂತನ ಶಿಲಾಯುಗ ಕಾಲಕ್ಕೆ ಸಂಬಂಧಪಟ್ಟಿರುವಂತಹ ಶಂಕೆ ಕೂಡ ಇದೆ. ನಿಖರವಾದಂತಹ ಮಾಹಿತಿ ಪಡೆಯಲು ಇದೀಗ ಕಾರ್ಬನ್ ಡೇಟಿಂಗ್ ಮುಂದಾಗ್ತಾ ಇದೆ. ಅಧ್ಯಯನ ನಡೆಸಲು ಮುಂದಾದ ಅಧಿಕಾರಿಗಳ ತಂಡ. ಏನು ಬಳ್ಳಾರಿ ಜಿಲ್ಲೆಯ ತೆಕ್ಕಲಕೋಟೆ ಪಟ್ಟಣದ ಬಳಿ ಉತ್ಖನನ ಕಾರ್ಯ ಈಗ ಆಲ್ರೆಡಿ ಶುರು ಮಾಡ್ತಾ ಇದ್ದಾರೆ ಒಂದು ವಾರದಿಂದ. ಸೊ ತುಂಬಾ ಆಳವಾಗಿ ಅಗೆದಾಗ ಸಿಕ್ಕಿರುವಂಥದ್ದು 5.5 ಉದ್ದದ ಅಸ್ಥಿಪಂಜರ, ಮಾನವನ ಅಸ್ಥಿಪಂಜರ ಸಿಕ್ಕಿದೆ. ಇನ್ನು ನೂತನ ಶಿಲಾಯುಗ ಕಾಲಕ್ಕೆ ಸಂಬಂಧಪಟ್ಟಂತೆ ಇದೆ ಅನ್ನೋದು ಅಲ್ಲಿ ಶಂಕಿಸಲಾಗ್ತಾ ಇದೆ. ಜೊತೆಗೆ ನಿಖರವಾದ ಮಾಹಿತಿ ಇನ್ನೂ ಪಡೆದಿಲ್ಲ. ನಿಖರವಾದ ಮಾಹಿತಿ ಮೇರೆಗೆ ಇನ್ನೂ ಕೂಡ ಮುಂದುವರಿಸಲಾಗುತ್ತೆ ಉತ್ಖನನ ಕಾರ್ಯ. ಸದ್ಯಕ್ಕೆ ಆಳವಾಗಿ ತೋಡಿರೋದ್ರಿಂದ 5.5 ಅಡಿ ಉದ್ದದ ಅಸ್ಥಿಪಂಜರ ಸಿಕ್ಕಿರೋದು. ಇನ್ನು ಅಧ್ಯಯನ ನಡೆಸಲು ಮುಂದಾಗಿದ್ದಾರೆ ಅಲ್ಲಿನ ಅಧಿಕಾರಿ ತಂಡಗಳು. ಈ ಒಂದು ಏನು ಮೂಳೆಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ FSLಗೆ ಕಳುಹಿಸಿ ಇನ್ನೂ ಮತ್ತಷ್ಟು ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೂತನ ಶಿಲಾಯುಗ ಕಾಲಕ್ಕೆ ಸಂಬಂಧಪಟ್ಟಂತದ್ದು ಇದು ಕಾರ್ಬನ್ ಡೇಟಿಂಗು. ಇದ್ರ ಬಗ್ಗೆ ಅಧ್ಯಯನ ಮಾಡಿದ ನಂತರ ನಿಖರವಾದ ನಮಗೆ ಡೇಟಿಂಗ್ ಸಿಗ್ತದೆ ಸರ್. ಎಕ್ಸ್ಪ್ಲೋಷನ್ ಆಗ್ತಿತ್ತಲ್ಲ The importance is that people have been here for 5,000 years. Neolithic are here, Megalithic period, Iron Age, early historic, medieval, modern period. It was always big place. Yes. I think it was always, because if this is a Neolithic, Nagaraja Rao knew about the agriculture from about 5,000 years back. 5,000 years yes, back. Yes. Around 3,000 BC, 2,500 BC, they began with the goat, with the goats pastoralism, then the local ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ನಾಗರಾಜು. ಈಗ ಬಳ್ಳಾರಿಯಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಸದ್ಯಕ್ಕೆ ಈಗ 5.5 ಅಡಿ ಉದ್ದ ಇರುವಂತಹ ಅಸ್ಥಿಪಂಜರ ಸಿಕ್ಕಿದೆ. ಅದೊಂದೇನಾ ಅಥವಾ ಬೇರೆ ಏನಾದ್ರೂ ಸಿಕ್ಕಿದ್ಯಾ? ಅಪ್ಡೇಟ್ ಕೊಡಿ. ಇಂಚರ ಇದು ಒಂದು ಬಳ್ಳಾರಿ ಜಿಲ್ಲೆಯ ಒಂದು ಸಿರುಗುಪ್ಪ ತಾಲೂಕಿನ ಒಂದು ತೆಕ್ಕಲಕೋಟೆ ಗ್ರಾಮದಲ್ಲಿ ಏನು ಒಂದು ಉತ್ಖನನ ನಡೀತಾ ಇತ್ತು. ಒಂದು ಪ್ರಾಗೈತಿಹಾಸಿಕ ಕಾಲದ ನೆಲೆಗಳಲ್ಲಿ ಒಂದು ಉತ್ಖನನವನ್ನ ನಡೆಸಲಾಗ್ತಾ ಇತ್ತು ಒಂದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಟೀಮ್ ನಿಂದ. ಇದೀಗ ಏನು ಅಲ್ಲಿ ಒಂದು 5,000 ವರ್ಷಗಳ ಹಿಂದಿನ
ಒಂದು ಅಸ್ಥಿಪಂಜರಗಳು ಈಗ ಪತ್ತೆಯಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ಬಹಳ ಒಂದು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಯಾಕಂದ್ರೆ ಇವು ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ನಗರದ ಪಕ್ಕದ ಸಂಗನಕಲ್ನಲ್ಲಿ ಕೂಡ ಒಂದು ಹೊಸ ಅಂದ್ರೆ ಈ ಹಳೆ ಶಿಲಾಯುಗದ ಒಂದು ಜನರ ಒಂದು ವಾಸಸ್ಥಳ ಇಲ್ಲಿರ್ತಕ್ಕಂಥದ್ದು. ಅದಲ್ದೇನೆ ಈ ಪಕ್ಕದ ತೋರಣಗಲ್ನ ಸಮೀಪ ಕೂಡ ಅಲ್ಲಿ ಬೂದಿಗುಡ್ಡ ಅಂತಿದೆ, ಅಲ್ಲಿ ಕೂಡ ಏನು ಶಿಲಾಯುಗದ ಜನರು ಇಲ್ಲಿ ವಾಸ ಮಾಡಿರ್ತಕ್ಕಂಥ ನೆಲೆಗಳಿವೆ. ಇದಕ್ಕೆ ವಿದೇಶಗಳಿಂದ ಏನು ಇಂಗ್ಲೆಂಡ್ನ ಕೇಂಬ್ರಿಡ್ಜ್ ಮತ್ತು ಹಾರ್ವರ್ಡ್ ಯೂನಿವರ್ಸಿಟಿಗಳಿಂದನೂ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಬಂದು ಒಂದು ಅಧ್ಯಯನ ನಡೆಸ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಒಂದು ತೆಕ್ಕಲಕೋಟೆ ಭಾಗದಲ್ಲಿ ಈ ಒಂದು ಗುಡ್ಡ ಇರ್ತಕ್ಕಂಥ ಒಂದು ಪ್ರದೇಶದ ಕೆಳಭಾಗದಲ್ಲಿ ಈ ಒಂದು ಉತ್ಖನನ ನಡೆಸ್ತಾ ಇತ್ತು. ಇದೀಗ ಒಂದು ಅಸ್ಥಿಪಂಜರಗಳು ಅಂದ್ರೆ ಹಿಂದೆ ಏನು ಅವರನ್ನ ಒಂದು ಬರಿ ಮಾಡಿರ್ತಾರೆ, ಒಂದು ಅದೇ ಸ್ಥಿತಿಯಲ್ಲಿ ಈಗ ಅಸ್ಥಿಪಂಜರಗಳು ದೊರೆತಿರ್ತಕ್ಕಂಥದ್ದು ಬಹಳ ಒಂದು ಕುತೂಹಲಕ್ಕೆ ಎಡೆ ಮಾಡಿರ್ತಕ್ಕಂಥದ್ದು. ಇದೀಗ ಆರ್ಕಿಯಾಲಜಿ ತಂಡದವರು ಬಹಳ ಒಂದು ಸೂಕ್ಷ್ಮತೆಯಿಂದ ಆ ಒಂದು ಭಾಗದಲ್ಲಿ ಉತ್ಖನನ ನಡೆಸ್ತಾ ಇದ್ದಾರೆ. ಇದೊಂದು ಬಹಳ ಒಂದು ಕುತೂಹಲವನ್ನ ಮೂಡಿಸಿರ್ತಕ್ಕಂಥದ್ದು. ಇಂಚಿರ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಉತ್ಖನನ ಕಾರ್ಯ ಏನು ಲಕ್ಕುಂಡಿಯಲ್ಲಿ ಐತಿಹಾಸಿಕವಾಗಿ ಉತ್ಖನನ ಕಾರ್ಯ ನಡೀತಾ ಇತ್ತು, ಈಗ ಇಲ್ಲೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಈ ಉತ್ಖನನ ಕಾರ್ಯದಲ್ಲೂ ಕೂಡ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಿಗಬಹುದಾ ಅಂತ ಉತ್ಖನನ ಕಾರ್ಯ ಶುರು ಮಾಡಿದಾಗ ಈಗ ಮೂಳೆಗಳು ಪತ್ತೆ ಆಗಿದೆ. ಸದ್ಯಕ್ಕೆ ಇನ್ನೂ ಆಳವಾಗಿ ಆಗಿದೆ, ನಂತರ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಇದು ಐತಿಹಾಸಿಕವಾಗಿ ಸಂಬಂಧಪಟ್ಟಿದ್ಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ.